ಶ್ರೀಗುರುಭ್ಯೋ ನಮಃ ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ ಪೂಜ್ಯಪಾದಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರುಪಾದುಕಭ್ಯಾಂ ನಮಃ. ನಮೋ ನಮಃ ಶಂಕರ ಪಾದುಕಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಾದ ತತ್ವಜಿಜ್ಞಾಸು ಸಾಧಕರು, ಸದ್ಗುರು ಭಕ್ತರು, ವೇದಾಂತ ಪ್ರಿಯರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಭಗವತ್ಪಾದ ಶಂಕರಾಚಾರ್ಯರವರು ಪ್ರಸ್ಥಾನತ್ರಯೀ ಗ್ರಂಥಗಳಿಗೆ ಭಾಷ್ಯಗಳನ್ನು ಬರೆದಿದ್ದಾರೆ. ಕಠೋಪನಿಷತ್ತು ಅತ್ಯಂತ ಸುಂದರವಾದೊಂದು ಉಪನಿಷತ್ತು. ಆ ಕಾಠಕೋಪನಿಷತ್ತಿನ ಒಂದು ಮಂತ್ರಕ್ಕೆ ಭಾಷ್ಯವನ್ನು ಬರೆದು ಈ ಮಾತನ್ನು ಬರೀತಾರೆ ಶಂಕರಾಚಾರ್ಯರವರು. ಏನಂತ? ತಸ್ಮಾತ್ ಆತ್ಮದರ್ಶನಾಯ ಇಹೈವ ಯತ್ನಃ ಕರ್ತವ್ಯಃ ಇತ್ಯಭಿಪ್ರಾಯಃ. ಈ ಭಾಷ್ಯವನ್ನು ಯಾವ ಮಂತ್ರಕ್ಕೆ ಬರೆದಿದ್ದಾರೆ ಅಂತಂದರೆ, ಯಥಾ ದರ್ಶೇ ತಥಾತ್ಮನಿ, ಯಥಾ ಸ್ವಪ್ನೆ ತಥಾ ಪಿತೃಲೋಕೆ, ಯಥಾಪ್ಸು ಪರಿಮದೃಶೆ ತಥಾ ಗಂಧರ್ವಲೋಕೆ, ಛಾಯಾತಪಯೋರಿವ ಬ್ರಹ್ಮಲೋಕೆ. ಮೃತ್ಯುದೇವತೆಯಿಂದ ನಚಿಕೇತನಿಗೆ ಉಪದೇಶ. ನೋಡಪ್ಪ ನಚಿಕೇತ, ಈ ಮನುಷ್ಯ ಲೋಕದಲ್ಲಿ ಆತ್ಮಾನಾತ್ಮ ವಿವೇಕವನ್ನು ಸುಸ್ಪಷ್ಟವಾಗಿ ಸುಲಭವಾಗಿ ಮಾಡಿಕೊಳ್ಳಬಹುದು. ಯಾವುದಂತೆ? ಯಥಾ ಆತ್ಮನಿ ಯಥಾ ಆದರ್ಶೆ ತಥಾ ಆತ್ಮನಿ. ಕನ್ನಡಿಯನ್ನು ನೋಡಿಕೊಂಡಾಗ ಕನ್ನಡಿಯಲ್ಲಿ ನಮ್ಮ ಮುಖ ಸುಸ್ಪಷ್ಟವಾಗಿ ಕಾಣುತ್ತೆ. ಇದು ಬಿಂಬ, ಅದು ಪ್ರತಿಬಿಂಬ. ಮುಖದ ಪ್ರತಿಬಿಂಬವನ್ನು ಕನ್ನಡಿಯಲ್ಲಿ ಸುಸ್ಪಷ್ಟವಾಗಿ ಕಾಣುವಂತೆ ಮನುಷ್ಯ ಲೋಕದಲ್ಲಿ ತತ್ವಜಿಜ್ಞಾಸು ಸಾಧಕರು ಆತ್ಮ ಅನಾತ್ಮ ಸ್ವರೂಪವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು. ಯಥಾ ಸ್ವಪ್ನೆ ತಥಾ ಪಿತೃಲೋಕೆ. ಪಿತೃಲೋಕಕ್ಕೆ ಹೋದಾಗ ಪಿತೃಲೋಕದಲ್ಲಿ ಆತ್ಮ ಅನಾತ್ಮನ ವಿವೇಕವನ್ನು ಹೇಗೆ ನೋಡ್ಬೋದು ಅಂತಂದರೆ, ಯಥಾ ಸ್ವಪ್ನೆ ಕನಸಿನಲ್ಲಿ ಪದಾರ್ಥಗಳನ್ನು ಕಂಡಂತೆ ಪಿತೃಲೋಕದಲ್ಲಿ ಆತ್ಮ ಅನಾತ್ಮನ ವಿವೇಕವಾಗುತ್ತದೆ. ಕನಸಿನಲ್ಲಿ ಏನೋ ಕಾಣ್ತೇವೆ, ಎಚ್ಚರವಾದ ಮೇಲೆ ಅದು ಯಾರೋ ಬಂದಿದ್ದರು, ಎಲ್ಲಿಗೂ ಹೋಗಿದ್ದೆ, ಏನೋ ಮಾಡಿದೆ ಅಂತ ಸ್ವಲ್ಪ ಸಂಶಯಾಸ್ಪದವಾಗಿ ನೋಡ್ತಾನೆ. ಕ್ಲಿಯರಾಗಿ ಅರ್ಥವಾಗೋದಿಲ್ಲ. ಅದು ಪಿತೃಲೋಕದ ಅನುಭವ. ಇನ್ನು ಯಥಾಪ್ಸ ಪರಿಮದೃಶೆ ತಥಾ ಗಂಧರ್ವಲೋಕೆ. ಗಂಧರ್ವಲೋಕಕ್ಕೆ ಹೋದಾಗ ಅಲ್ಲಿ ನೀರಿನಲ್ಲಿ ಮುಖವನ್ನು ಕಾಣುವಂತೆ ಅಸ್ಪಷ್ಟವಾಗಿ ಆತ್ಮಾನಾತ್ಮನ ವಿವೇಕವಾಗುತ್ತೆ. ಇನ್ನು ಛಾಯಾತಪಯೋರಿವ ಬ್ರಹ್ಮಲೋಕೆ. ಬ್ರಹ್ಮಲೋಕಕ್ಕೆ ಹೋದರೆ
ಹಿರಣ್ಯಗರ್ಭ ಲೋಕಕ್ಕೆ ಹೋದರೆ ಸತ್ಯ ಲೋಕದಲ್ಲಿ ಆತ್ಮ ಅನಾತ್ಮ ಎರಡನ್ನೂ ಕೂಡ ಛಾಯಾ ಆತಪಯೋರಿವ. ಛಾಯಾ ಎಂದರೆ ನೆರಳು, ಆತಪ ಎಂದರೆ ಬಿಸಿಲು. ನೆರಳನ್ನು ಬಿಸಿಲನ್ನು ಸುಸ್ಪಷ್ಟವಾಗಿ ವಿರುದ್ಧವಾಗಿ ತಿಳಿದುಕೊಳ್ಳುವಂತೆ ಇದು ನೆರಳು ಬಿಸಿಲಲ್ಲ, ಇದು ಬಿಸಿಲು ನೆರಳಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ. ಅದೇ ರೀತಿಯಲ್ಲಿ ದೇಹಾದಿ ಅನಾತ್ಮ ವಸ್ತುಗಳು ನಾನಲ್ಲ, ಚಿದಾನಂದ ರೂಪನಾಗಿರುವ ಆತ್ಮನೇ ನಾನು ಎಂದು ಆತ್ಮಾನಾತ್ಮರುಗಳಿಗೆ ವಿವೇಕ ಸುಸ್ಪಷ್ಟವಾಗಿ ಕಾಣುತ್ತದೆ. ಎಲ್ಲಿ? ಬ್ರಹ್ಮಲೋಕದಲ್ಲಿ. ಹಾಗಾದರೆ ನಾವೆಲ್ಲರೂ ಬ್ರಹ್ಮಲೋಕಕ್ಕೆ ಹೋಗಿಬಿಟ್ಟು ಅಲ್ಲಿಯೇ ಆತ್ಮಾನಾತ್ಮ ವಿವೇಕವನ್ನು ಮಾಡಿಕೊಂಡು ಮೋಕ್ಷವನ್ನು ಹೊಂದೋಣ ಎಂದರೆ ಹೇಳ್ತಾರೆ ಶಂಕರಾಚಾರ್ಯರು, ಸಚ ಬ್ರಹ್ಮಲೋಕ ದುಷ್ಪ್ರಾಪ. ಬ್ರಹ್ಮಲೋಕ ಹೊಂದುವಂತಹದ್ದು ಸುಲಭವೇ, ಬ್ರಹ್ಮಲೋಕ ಪ್ರಾಪ್ತಿ ತುಂಬ ಕಷ್ಟ. ನೈಷ್ಠಿಕ ಬ್ರಹ್ಮಚರ್ಯ, ಪ್ರಣವೋಪಾಸನೆ, ಏಕಾಂತವಾಸ, ಮೌನ, ಜಪತಪಾದಿಗಳು ಮಾಡಿಕೊಂಡಿರುವಂಥವರಿಗೆ ಮಾತ್ರ ಬ್ರಹ್ಮಲೋಕ. ಬ್ರಹ್ಮಲೋಕ ದುಷ್ಪ್ರಾಪ, ಎಲ್ಲರಿಗೂ ಸುಲಭವಾಗಿ ದೊರಕುವಂಥ ಲೋಕವಲ್ಲ ಬ್ರಹ್ಮಲೋಕ. ಯಾಕೆ? ಅತ್ಯಂತ ವಿಶಿಷ್ಟ ಕರ್ಮಜ್ಞಾನ ಸಾಧ್ಯತ್ವ. ಕರ್ಮ ಮತ್ತು ಜ್ಞಾನ ಉಪಾಸನ, ಕರ್ಮೋಪಾಸನಗಳ ಸಮುಚ್ಚಯಾನುಷ್ಠಾನದಿಂದ ಮಾತ್ರವೇ ದೊರಕುವಂಥ ಲೋಕ ಬ್ರಹ್ಮಲೋಕ. ಬ್ರಹ್ಮಲೋಕವು ಎಲ್ಲರಿಗೂ ಸಿಕ್ಕುವ ಲೋಕವಲ್ಲ. 1,000,000 ಜನಗಳಲ್ಲಿ ಒಬ್ಬನು ಮಾತ್ರ ಬ್ರಹ್ಮಲೋಕಕ್ಕೆ ಹೋಗ್ಬೋದು, ಉಳಿದ ಯಾರಿಗೂ ಸಾಧ್ಯವಿಲ್ಲ. ನಾವೇನು ಮಾಡಬೇಕು ಆದ್ದರಿಂದ ಅಂತ ಕೇಳಿದರೆ, ತಸ್ಮಾತ್ ಶಾಂಕರ ಭಾಷೆ ಆತ್ಮದರ್ಶನಾಯ ಯಹೈವ ಯತ್ನಃ ಕರ್ತವ್ಯ ಇತ್ಯಭಿಪ್ರಾಯ. ಆತ್ಮದರ್ಶನಾಯ, ಆತ್ಮನನ್ನು ಕಾಣುವುದಕ್ಕೆ ಮನುಷ್ಯಲೋಕ ದ ಗೋಲ್ಡನ್ ಆಪರ್ಚುನಿಟಿ, ಸುವರ್ಣಾವಕಾಶ, ಸುವರ್ಣ ಸಂಧಿ. ನಾವೆಲ್ಲರೂ ಮಾನವರಾಗಿ ಹುಟ್ಟಿದ್ದೇವೆ. ಹಿಂದಿನ ಜನ್ಮಗಳಲ್ಲಿ ಏನು ಪುಣ್ಯವನ್ನು ಮಾಡಿದ್ದೇವೋ ಗೊತ್ತಿಲ್ಲ. ಪೂರ್ವ ಪುಣ್ಯ ವಿಶೇಷವೋ, ಗುರುವಿನ ಆಶೀರ್ವಾದವೋ, ತಂದೆ ತಾಯಿಗಳ ಅನುಗ್ರಹವೋ, ಒಟ್ಟಿನಲ್ಲಿ ಎಲ್ಲ ಮಾನವರಿಗೂ ಒಂದು ಶುಕ್ರದಶೆ ಸಿಕ್ಕಿಬಿಟ್ಟಿದೆ. ಯಾವುದದು? ಮಾನವ ಜನ್ಮ. ಮಾನವ ಜನ್ಮ ಎನ್ನುವಂತಹದ್ದು ಬ್ರಹ್ಮಜ್ಞಾನ ಪ್ರಾಪ್ತಿಗೆ ದಿ ಬೆಸ್ಟ್, ಅತ್ಯಂತ ಶ್ರೇಷ್ಠವಾದದ್ದು, ಅತ್ಯಂತ ಪವಿತ್ರವಾದದ್ದು. ಇಂಥ ಮಾನವ ಜನ್ಮವನ್ನು ವ್ಯರ್ಥವಾಗಿ ಕಳೆದುಕೊಳ್ಳಬಾರದು. ಇದನ್ನು ಪಾಠ ಮಾಡುವಾಗ ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಇಂಗ್ಲೀಷಿನಲ್ಲಿ ಒಂದು ಮಾತು ಹೇಳಿದರು, ಮೇಕ್ ಹೇ ವೈಲ್ ಸನ್ ಶೈನ್ಸ್. ಮೇಕ್ ಹೇ ವೈಲ್ ಸನ್ ಶೈನ್ಸ್. ಸೂರ್ಯನ ಬಿಸಿಲಿರುವಾಗ, ಸೂರ್ಯನು ಪ್ರಕಾಶಮಾನವಾಗಿ ಬೆಳಕನ್ನು ಕೊಡುತ್ತಿರುವಾಗ ಮೇಕ್ ಹೇ, ಚೆನ್ನಾಗಿ ರಾಗಿ, ಭತ್ತ, ಜೋಳ ಎಲ್ಲವನ್ನೂ ಕೂಡ ಅದನ್ನು ಸರಿಪಡಿಸ್ಕೊ, ಹದ ಮಾಡ್ಕೊ. ಭತ್ತದಲ್ಲಿ ಸೇರ್ಕೊಂಬಿಟ್ರೆ ಹುಲ್ಲು ಸೇರ್ಕೊಂಡಿರುತ್ತೆ, ಕಸ ಸೇರಿರುತ್ತೆ. ಚೆನ್ನಾಗಿ ಬಿಸಿಲನ್ನು ತೂರು ಬಿಟ್ಟರೆ ಎಲ್ಲ ಕಸವೆಲ್ಲ ಹೊಟ್ಟೋಗುತ್ತೆ. ಬಿಸಿಲಿದ್ದಾಗ ಬಟ್ಟೆ ಒಣಗಿಸ್ಕೊ, ಬಿಸಿಲಿದ್ದಾಗ ಹಪ್ಪಳ ಒಣಗಿಸ್ಕೊ, ಬಿಸಿಲಿದ್ದಾಗ ಚಳಿಯನ್ನು ದೂರ ಮಾಡ್ಕೊ, ಬಿಸಿಲಿದ್ದಾಗ ರಾಗಿ ಭತ್ತವನ್ನೆಲ್ಲ ಮಾಡ್ಕೊ. ಅದೇ ರೀತಿಯಲ್ಲಿ ಒಳ್ಳೆಯ ಅವಕಾಶ, ಮಾನವ ಜನ್ಮಕ್ಕಿಂತ ಶ್ರೇಷ್ಠವಾದಂಥ ಸುವರ್ಣಾವಕಾಶವಿಲ್ಲ. ಇಂಥ ಮಾನವ ಜನ್ಮದಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಆತ್ಮದರ್ಶನಾಯ, ಆತ್ಮಜ್ಞಾನಕ್ಕಾಗಿ ಪ್ರಯತ್ನವನ್ನು ಮಾಡಬೇಕು ಅಂದರು. ಇಲ್ಲಿ 2 ಪದ ಹಾಕಿದ್ದ ಶಂಕರಾಚಾರ್ಯ, ಇಹೈವ ಯತ್ನಃ ಕರ್ತವ್ಯ. ಇಲ್ಲಿಗೆ ನಾಳೆ ಎನ್ನಬೇಡ, ಮುಂದಿನ ಜನ್ಮ ಎನ್ನಬೇಡ, ಪಿತೃಲೋಕ, ಸ್ವರ್ಗಲೋಕ, ಬ್ರಹ್ಮಲೋಕ ಎನ್ನಬೇಡ. ಬ್ರಹ್ಮಲೋಕಕ್ಕಿಂತಲೂ ಕೂಡ
ಸ್ವರ್ಗಲೋಕಕ್ಕಿಂತಲೂ ಕೂಡ ಭೂಲೋಕದಲ್ಲಿ ಬ್ರಹ್ಮಜ್ಞಾನ ಪ್ರಾಪ್ತಿಗೆ ಒಳ್ಳೆಯ ಅವಕಾಶವಿದೆ. ನಾವೇನು ಮಾಡಬೇಕು? ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತ್ಯತೆ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನ. ಹೋಗಪ್ಪ, ಗುರುಗಳ ಹತ್ರ ಇದ್ದರೆ ಗುರುಕುಲಕ್ಕೆ ಹೋಗು, ಗುರು ಭವನಕ್ಕೆ ಹೋಗು, ಗುರುವಿನ ಹತ್ತಿರಕ್ಕೆ ಹೋಗಿ ನಮಸ್ಕಾರವನ್ನು ಮಾಡು, ಗುರು ಸೇವೆಯನ್ನು ಮಾಡು, ಗುರು ಕಾಣಿಕೆಯನ್ನು ಕೊಡು, ಗುರುವನ್ನು ಸಂತೋಷಗೊಳಿಸಿಕೊಂಡು ಸದ್ಗುರುವಿನಿಂದ ವೇದಾಂತ ಸಂದೇಶವನ್ನು ಕೇಳ್ತಾ ಬಾ. ಇಂಥ ಗೋಲ್ಡನ್ ಆಪರ್ಚುನಿಟಿ ಸಿಕ್ಕಿರುವಾಗ ಇದನ್ನು ಬಳಸಿಕೊಳ್ಳದೆ ಮುಂದೆ ನೋಡೋಣ. ಬ್ರಹ್ಮಲೋಕಕ್ಕೆ ಹೋದ ಮೇಲೆ ಅಲ್ಲಿ ಬ್ರಹ್ಮಜ್ಞಾನಕ್ಕಾಗಿ ಪ್ರಯತ್ನ ಮಾಡೋಣ ಅಂದರೆ ಖಂಡಿತ ಸಾಧ್ಯವಿಲ್ಲ. ಈಗಿನ ಮನುಷ್ಯರ ಜೀವನ ಕ್ರಮವನ್ನು ನೋಡಿದಾಗ ಆಚಾರ ವಿಚಾರಗಳಿಲ್ಲ, ಸದಾಚಾರವಿಲ್ಲ, ಸದ್ಗುರು ಭಕ್ತಿ ಇಲ್ಲ, ಇಂದ್ರಿಯ ನಿಗ್ರಹವಿಲ್ಲ, ಸ್ವೇಚ್ಛಾ ವಿಹಾರ. ಇಂಥವರಿಗೆ ಬ್ರಹ್ಮಲೋಕವೇ? ಖಂಡಿತ ಇಲ್ಲ. ಬ್ರಹ್ಮಲೋಕವಿರಲಿ, ಸ್ವರ್ಗಲೋಕವೂ ಸಿಕ್ಕುವುದಿಲ್ಲ, ಪಿತೃಲೋಕವೂ ಸಿಕ್ಕುವುದಿಲ್ಲ. ಆದ್ದರಿಂದ ಲೋಕಾಂತರದ ವಿಚಾರವನ್ನು ಕೈಬಿಟ್ಟು ಇಲ್ಲಿ ಅವಕಾಶ ಸಿಕ್ಕಿರುವಾಗ ಇಂಥ ಮಾನವ ಜನ್ಮದಲ್ಲಿ ಈಗಲೇ ನೀನು ಬ್ರಹ್ಮಜ್ಞಾನವನ್ನು ಮಾಡಿಕೊಂಡು ಧನ್ಯನಾಗುವಂಥ ವಿಚಾರವನ್ನು ಮಾಡಪ್ಪ. ತಮೇವಂ ವಿದ್ವಾನ್ ಅಮೃತ ಇಹ ಭವತಿ. ಶ್ರುತಿ ಹೇಳ್ತಾ ಇದೆ, ಈ ಆತ್ಮನನ್ನು ಬ್ರಹ್ಮತತ್ವವನ್ನು ಯಾವನೇ ತಿಳಿದುಕೊಂಡರೂ ಈ ಜನ್ಮದಲ್ಲಿಯೇ ಈಗಲೇ ಮುಕ್ತನಾಗಿ ಬಿಡ್ತಾನೆ. ಇದು ಕ್ಯಾಶ್ ಆ್ಯಂಡ್ ಕ್ಯಾರಿ ಸಿಸ್ಟಮ್. ನಮಗೆ ಚೆಕ್ ಬೇಡ, ಡಿ ಬೇಡ, ಪೋಸ್ಟ್ ಪೇಡ್ ಚೆಕ್ಸ್ ಅಂತೂ ಬೇಡವೇ ಬೇಡ. ಕ್ಯಾಶ್ ಆ್ಯಂಡ್ ಕ್ಯಾರಿ, ದುಡ್ಡು ಕೊಡು, ಪದಾರ್ಥ ಹೊತ್ಕೊಂಡು. ಅದೇ ರೀತಿ ಈ ಮಾನವ ಜನ್ಮದಲ್ಲಿ ಶಮದಮಾದಿ ಸಂಪನ್ನನಾಗಬಹುದು, ವಿವೇಕ ವೈರಾಗ್ಯಗಳನ್ನು ಸಂಪಾದನೆ ಮಾಡಿಕೊಳ್ಳಬಹುದು, ಮುಮುಕ್ಷುತ್ವವನ್ನು ಸಂಪಾದನೆ ಮಾಡಿಕೊಂಡು ಈ ಮಾನವ ಜನ್ಮದಲ್ಲಿಯೇ ಆತ್ಮಜ್ಞಾನಕ್ಕಾಗಿ ಪ್ರಯತ್ನವನ್ನು ಮಾಡಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಮೋಕ್ಷಾನಂದವನ್ನು ಪಡೆಯಬಹುದು ಎನ್ನುವಂತಹದ್ದು ಭಗವತ್ಪಾದ ಶಂಕರಾಚಾರ್ಯರವರ ಒಂದು ಹಿತನುಡಿ, ಕಿವಿಯ ಮಾತು. ಯಾವುದು? ತಸ್ಮಾತ್ ಆತ್ಮದರ್ಶನಾಯ ಯಹೈವ ಅಸ್ಮಿನ್ನೇವ ಜನ್ಮನಿ ಯತ್ನ ಕರ್ತವ್ಯ ವಿವೇಕಿಭಿಃ. ಯಾರು ವಿವೇಕಿಗಳು, ಯಾರು ಬುದ್ಧಿವಂತರು ಅಂಥವರು ಸಮಯವನ್ನು ಮಾಡಿಕೊಂಡು ವ್ಯವಹಾರ ಬಿಡಬೇಕು ಅಂತ ಹೇಳೋದಿಲ್ಲ. ಗೃಹಸ್ಥನಾಗಿದ್ದರೆ ಹೆಂಡತಿ, ತಂದೆ, ತಾಯಿ, ಅತ್ತೆ, ಮಾವ, ಮಕ್ಕಳು ಆ ವಿಚಾರವನ್ನು ನೋಡಿಕೊಳ್ಳಿ. ಸಮಯ ಸಿಕ್ಕಿದಾಗ ವೇದಾಂತ ವಾಕ್ಯಾರ್ಥವನ್ನು ಶ್ರವಣ ಮಾಡು. ಆತ್ಮಾವಾರೇ ದ್ರಷ್ಟವ್ಯ, ಶ್ರೋತವ್ಯ, ಮಂತವ್ಯ, ನಿಧಿಧ್ಯಾಸಿತವ್ಯ ಎನ್ನುವಂತೆ ಆತ್ಮದರ್ಶನವಾಗಬೇಕಾದರೆ ವೇದಾಂತ ವಾಕ್ಯಾರ್ಥ ಶ್ರವಣ, ಮನನ, ನಿಧಿಧ್ಯಾಸನಗಳು ಮಾಡಬೇಕು. ಆತ್ಮನನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಆತ್ಮನ ಶ್ರವಣ, ಆತ್ಮನ ಮನನ, ಆತ್ಮನ ನಿಧಿಧ್ಯಾಸನವನ್ನು ಮಾಡ್ತಾ ಬಂದರೆ ಖಂಡಿತವಾಗಿ ಅಂಥವನು ಆತ್ಮಜ್ಞಾನವನ್ನು ಪಡೆದುಕೊಂಡು ಮೋಕ್ಷಾನಂದವನ್ನೇ ಹೊಂದುವುದರಲ್ಲಿ ಯಾವ ಸಂಶಯವೂ ಇಲ್ಲ ಎನ್ನುವ ಮಾತನ್ನು ಭಾಷ್ಯಕಾರ ಶಂಕರರು ಹೇಳ್ತಾ ಇದ್ದಾರೆ. ಮಾನವರಾದ ನಮಗೆ ಶ್ರೀ ಶಂಕರಾಚಾರ್ಯರವರ ಈ ಕಿವಿ ಮಾತುಗಳು ಇವುಗಳನ್ನು ಕೇಳಿಸಿಕೊಂಡು ನಾವೆಲ್ಲರೂ ಸಮಯವನ್ನು ಮಾಡಿಕೊಂಡು ವೇದಾಂತ ವಿಚಾರದಿಂದ ಆತ್ಮಜ್ಞಾನವನ್ನು ಪಡೆದುಕೊಂಡು ಕೃತಾರ್ಥರಾಗುವಂತೆ ಆಗಲಿ. ಹಾಗಾಗುವಂತೆ ಭಗವತ್ಪಾದ ಶಂಕರಾಚಾರ್ಯರವರು ಪರಮ ಪೂಜ್ಯ ಸದ್ಗುರುವರೆಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನಮ್ಮೆಲ್ಲರನ್ನು ಅನುಗ್ರಹಿಸಲಿ ಎಂದು ತಿಳಿಸುತ್ತಾ ಈ ಪ್ರವಚನವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.